ದಂಡ ಪಿಂಡಗಳು ಇವರು ದಂಡ ಪಿಂಡಗಳು. ಬಿರಿಯಾನಿ ಭಾರಿ ಇತ್ತಲ್ಲ. ಅದಕ್ಕಂಡ ಬಿರಿಯಾನಿ ಸಕ್ಕತ್ತಿತ್ತು ಬಿಡಪ್ಪ. ನನಗೆ ಎರಡೆರಡು ಪೀಸ್ ಹಾಕಿದೆ ಸೋಳ ಮಗ. ನಾನು ಯಾರು ಅನ್ಕೊಂಡಿದ್ದಿ ಮದುವೆ ಕ್ಲೋಸ್ ಫ್ರೆಂಡ್ ಅಂದೆ ನಾನು. ಮತ್ತೆ ಟೆಂಡ್ ಹಾಕಿದ್ದ ಪೀಸ್ ಹೊಟ್ಟೆ ಮುಟ್ಟಿನ ಬಿಟ್ಟು ನಾ ಮಾತ್ರ ಲಾಲಿ ಇದೇ ಸೇಮ್ ಡೈಲಾಗ್ ಹೊಡೆದ ಮತ್ತೆ 2 ಸರಿ ತಂದ ಹಾಕ್ತಾ ಹೊಟ್ಟೆ ಅಂಬದು ಕಲ್ಲ ಮಾಡಿ ಕಟ್ಟೆ. ಹೌದು, ಈ ಮದುವೆ ಸಮಯ ಇರ್ದಲ್ಲ ಅಲ್ಲ ಕಟ್ಟಾರಿತ್ತಂದ ಮದುವೆ ಬೇಸ್ ಉಂಡು ಬಂದು ಯಾರ್ದು ಮದುವೆ ಅಂತ ಗೊತ್ತಿಲ್ಲ ನಿನಗೆ. ಇವ್ನ ಭಾಷೆ ಅದಲ್ಲ ಅವಂದಲ್ಲ ನಮ್ಮ ಮದುವೆ. ಲೇ ಸೈಕ ಭಾಷಣ ಮದುವೆಗೆ 1 ತಿಂಗಳಾಯ್ತಲೇ. ಹೌದಾ? ನಾವು ಮದುವೆ ಉಂಡು ಬಂದಿವ. ಬಿಡ್ತೀವಲ್ಲೇ ಸೈಕ ನಾವು. ಆದ್ರ ಅವ್ನ್ ಕರ್ದಿದ್ದಿಲ್ಲ, ನಾವು ಹೋಗಿ 2 ಟ್ರಿಪ್ ಊಟ ಮಾಡಿದ್ವಿ. ಕವರ್ನ ಪೀಸಕ್ಕೆ ಬಂದಿದ್ವಲ್ಲ. ಹೌದು 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 ಉಂಡು ಬಂದಿವಲ್ಲ. ಅದಿರ್ಲಿ ಸತ್ತಂದ್ರ ಆ ಮಗ ರಾಜ ಅವ್ವ ದಿವಸ ನಮ್ಗೆ ನೋಡಕತ್ತಾನ ಏನನ ಸ್ಕೆಚ್ ಹಾಕಣ ಹೆಂಗ ಅಂತ. ಹೌದ್ಲೇ ಸೈಕ, ನನ್ಗೆ ಯಾಕೆ ಡೌಟ್ ಬರಕ್ ಕುಂತೈತಿ. ಅವ್ನ್ ಮಾತಾಡ್ಸ್ಬಿಟ್ರೆ ಎಲ್ಲಿ ಹಳೆ ರೊಕ್ಕ ಕೇಳ್ತಾನ ಅಂತ. ಅವ್ನೇನಾದ್ರು ಬಂದು ಮಾತಾಡ್ಸಿದ್ರೆ ಕಾಲಿಗೆ ಬಿದ್ದು ಜೋರಾಗಿ ಹತ್ಕೊಂಡು ಇನ್ನೊಂದು 2 ಸಾವಿರ ಕಿತ್ಬಿಡಣ. ಬೇಡ ಸುಮ್ಮನೆ ಸತ್ತರಿಕಂದ್ರ ಸೈಕ ಅವ್ ನಮ್ ದುರ್ಗೇಶ್ ಅಲ್ಲ. ಲೇ ತಮ್ಮ ಟಿಫಿನ್ ಮಾಡ್ದ? ಬಾ 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 ಇಲ್ಲ. ಆಯ್ತಣ್ಣ ಟಿಫಿನ್ ಅಲ್ಲೇ ಬಂದ. ಎಲ್ಲಿ ಹೊಂಟಿಲ್ಲ ಅಪ್ಪೆ? ಅವ್ರ ಅಣ್ಣವ್ರು ಕರ್ದಾರ, ಸ್ವಲ್ಪ ಮಾತಾಡಿ ಬರ್ತಾನ. ಬೇಡ, ನನ್ನ ಮಾತು ಕೇಳು, ಅನುಭವದಿಂದ ಹೇಳಕ್ ಕುಂತೀನಿ. ಏನಿಲ್ಲ ಅಣ್ಣ, ಅವ್ರ ಅಣ್ಣವ್ರು ಪರಿಚಯ ಇದಾರ, ಮಾತಾಡಿ ಬರ್ತಾಣ. ಬೇಡ, ನನ್ನ ಮಾತು ಕೇಳು. ನಿನಗೆ ನೋಡಿದ್ರೆ ನನಗೆ ನೋಡಿದಂಗೆ ಅನ್ಸಾಕೊಂತೈತಿ. ಹೋಗ್ಬೇಡ ಅಲ್ಲಿಗೆ. ನೀನ್ ಒಟ್ಟಿ ಕಿಚ್ಚೈತಣ್ಣ ನೀನು. ನಿನ್ಗೆ ಎಂತ ಬರೀ ಒಟ್ಟಿ ಕಿಚ್ಚೈತಣ್ಣ. ಅವ್ರ ಪ್ರೀತಿಯಿಂದ ತಮ್ಮ ಅಂತ ಕರ್ದಾರ. ಹೋಗಿಲ್ಲ ಅಂದ್ರೆ ಏನ್ ಅನ್ಕರಂಗಿಲ್ಲ ಹೇಳು. ಮಾತಾಡಿ ಬರ್ತಾಳೆ ಅವ್ರ ಕಡೆ ಹೋಗಿ. ಸರಿ ಹೋಗು ಹೋಗು, ಇವಾಗ ನಕ್ಕಂತ ಹೋಗ್ತಿ. ಬರೋ ಟೈಮ್ಗೆ ಹತ್ಕೊಂಡ್ ಬರ್ತೀನಿ ನೋಡು. ಹೋಗೋ ಹೋಗೋ, ನಿನ್ನಂತರ ಇದ್ರೆ ಒಳ್ಳೆ ಕಾಲ ಇಲ್ಲೋ. ನೀನ್ ಯಾವ ಮನುಷ್ಯರು ನೀನು. ಹೋಗೋ ಏನಪ್ಪ ದುರ್ಗೇಶ್ ಎಲ್ಲಿ ಹೊಂಟಿದ್ದೆ? ಇವತ್ತು ಸಂಡೇ ಅಲ್ಲಣ್ಣ, ಮನ್ಯಾಗ ಮಟನ್ ತಮ್ಮ ಅಂದ್ರ ಅದಕ್ಕೆ ಮಾರ್ಕೆಟಿಗೆ ಹೊಂಟಿದ್ವಿ. ಸೈಕೋ ಇವೆಲ್ಲ ನೋಡಿದ್ರು ನನ್ನ ತಮ್ಮನ ನೆನಪಾಗ್ತದೆ ನನಗೆ. ಸತ್ತರಿಕಂದ್ರ ಅಳಬಾರ್ದಪ್ಪ, ಅಳಬಾರ್ದು. ಸತ್ತರಿಕಂದ್ರ ಏನಿಲ್ಲ ದುರ್ಗೇಶ, ಅವ್ರ ತಮ್ಮ ಇಟ್ಟ ಪಾಪ ಕಟ್ಟೋಗ್ಬಿಟ್ಟಾನ. ಅದೇ ಕಾಣ್ತಾನೆ. ಇದಕ್ಕಣ ಏನಾಗಿತ್ತಣ್ಣ ಅದು? ಅದೆಲ್ಲ ಯಾಕೆ ದುರ್ಗೇಶ್ ಈಗ? ಸತ್ತರಿಕಂದ್ರ ಅಳಬಾರ್ದಪ್ಪ, ಸತ್ತರಿಕಂದ್ರ ಅಳಬಾರ್ದ. ಸಮಾಧಾನ ಮಾಡ್ಕ, ಸಮಾಧಾನ ಮಾಡ್ಕ. ಏನಿಲ್ಲ ದುರ್ಗೇಶ, ಪಾಪ ಅವ್ರ ತಮ್ಮ ಚಾಕರ್ ತಿಂದು ಸತ್ತೋಗ್ಬಿಟ್ಟ. ಏನು ಚಾಕ್ಲೇಟ್ ತಿನ್ಸತ್ತದ್ನ? ದುರ್ಗೇಶ್ ಚಾಕ್ಲೇಟ್ ತಿಂದು ಕೈಲ ಬಟ್ಟಿಗೆ ವರ್ಷ ಮೊದ್ಲು ಸಾಮಾನಿ ವರ್ಷಿಗೆ ಮಕ್ಕಳಾಗ ಸಾಮಾನಿ ಗಿರಿಬಿ ಕಡ್ದು ಸತ್ತೋಗ್ಬಿಟ್ಟ. ಗಿರಿಬಿ ಮಾತ್ರ ಬಿಡಲ್ಲ ನಾನು, ಬರಲ್ಲ ನಾನು. ಸಮಾಧಾನ ಮಾಡ್ಕೋಬೇಕು. ಸಮಾಧಾನ. ನಿಮ್ ತಮ್ಮಿಲ್ಲ ಅಂದ್ರೆ ಏನಾಯ್ತು? ನಿಮ್ ತಮ್ಮನ್ ತಂದ ದುರ್ಗೇಶ್ ಇಲ್ಲ? ಏನ್ ದುರ್ಗೇಶ? ತಮ್ಮ ಇದ್ದಾಗ ಟೀ ಒಂದ್ ಊರಾಗ, ಟಿಫನ್ ಒಂದ್ ಊರಾಗ, ಊಟ ಒಂದ್ ಊರಾಗ ಮಾಡಿಸ್ತಿದ್ದೆ. ಇವಾಗ ಯಾರಿಗೆ ಕರ್ಕೊಂಡು ಹೋಗ್ಲಿ? ನಾನ್ ಬದುಕಲ್ಲ, ನಾನ್ ಸತ್ತು. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. ಬಿಡ್ರ ಸತ್ತಂದ್ರ ನಿಮ್ ತಮ್ಮ ಇಲ್ಲ ಅಂದ್ರೆ ಏನಾಯ್ತು? ದುರ್ಗೇಶ್ ಇಲ್ಲ, ದುರ್ಗೇಶ್ ಕರ್ಕೊಂಡ್ರು ಆಯ್ತು. ಅಣ್ಣ ಎಲ್ಲಿಗಣ್ಣ? ಎಲ್ಲಿಗಿಲ್ಲ ದುರ್ಗೇಶ, ಇಲ್ಲಿ ಹಿಂಗ ಹೋಗಿ ಟಿಫನ್ ಮಾಡ್ಕೊಂಡು ಮತ್ತಪ್ಪ ಇಲ್ಲಿಗೆ ಬಂದು ಬಿಡಮ್ಮ. ಎಲ್ಲಿಲ್ಲ ದುರ್ಗೇಶ, ಇಲ್ಲೇ ಎಲ್ಲಪ್ಪ ಇಲ್ಲಿ ಕೊಪ್ಪಳಕ್ಕೆ ಹೋಗದ ಟೀ ಕುಡ್ದ ಸ್ವಲ್ಪ ಒಂದು ಗದಗ್ ಹೋಗಿ ಟಿಫನ್ ಮಾಡ್ಕೊಂಡ ಹುಬ್ಳಿಯಾಗ ಟೀ ಸಿಗರೇಟ್ ಹೊಡಿತಾನೆ. ನಮ್ ತಮ್ಮ 2 ಸಿಗರೇಟ್ ಹೊಡಿತಾನ. ಇಲ್ಲ ಅಣ್ಣ, ಅವಾಗ ಒಂದೊಂದು ಹೊಡಿತಾನ ಸಿಗರೇಟ್ ಹೊಡಿತಾನ. ಅಣ್ಣ ಇಲ್ಲಿ ಸುಮ್ಕಿರ ಅಣ್ಣ, ಯಾವಾಗ ಒಂದ್ಸಲ ಹೊಡಿತಾನ.
ಹಂಗೆ ಆಮೇಲೆ ಹೈದ್ರಾಬಾದಿಗೆ ಹೋಗೋಣ, ಹೋಗಿ ಬೇಸಿ ದಮ್ ಬಿರಿಯಾನಿ ತಿಂದು ಹಂಗೆ ಬೆಂಗಳೂರಿಗೆ ಹೋಗಿ ಬೇಸ್ ಒಂದು ಬಿಯರ್ ಹಿಡ್ಕೊಂಡು ಹಂಗೆ ಪಬ್ಬಗೆ ದಿಚ್ಚಿಕ್ ಮಾಡಿ. ಅಲ್ಲ ಬೀರ್ ಹೊಡಿತಲ್ಲ ನೀನು? ಹೊಡಿತಲ್ಲ ಬೀರ? ಅವಾಗ ಕುಡಿಕ್ ಬೋಣ. ಹೈದರಾಬಾದ್ ಬೆಂಗಳೂರಿಗೆ ಹೆಂಗ್ ಹೋಗ್ತೀರಣ್ಣ ನೀವು? ದುರ್ಗೇಶ ಈಗ ಗೊತ್ತಿಲ್ಲಲ್ಲ, ನಮ್ಮ ಫ್ರೆಂಡಿಂದ ಹೆಲಿಕಾಪ್ಟರ್ ಐತೆ. ಇವಾಗ ನಮ್ಮ ಫ್ರೆಂಡ್ ಕಾರ್ ತಗೊಂಬರ್ತಾನ, ಹುಬ್ಳಿಗೆ ಕಾರಾಗ ಹೋಗದ. ಹುಬ್ಳಿ ಹೆಲಿಕಾಪ್ಟರ್ ಹೋಗಿ ಕರ್ನಾಟಕ ಒಂದು ರೌಂಡ್ ಹಿಂಗ ಹೊಡ್ಕೊಂಬಂದು ಮತ್ತೆ ರಾತ್ರಿ ನಿಮ್ಮ ಮನೆಗೆ ಹೋಗ್ಬಿಡ್ತೀನಿ ನೀನು. ಹೇಳ? ಹೌದು 100%. ಸೈಕ ಇವನ್ ಯಾಕೆ ಫೋನ್ ಮಾಡಕತ್ತ? ಮಾತಾಡ. ಅಲ್ಲ ಹಾ ಬಾಬಾ ಜಲ್ವಾ ನಮ್ಮ ತಮ್ಮ ಬಂದಾನ. 2,000 ಫೋನ್ ಪೇನಾ? ಸರಿ ದುರ್ಗೇಶ್ ಒಂದು 2,000 ರೂಪಾಯಿ ಇದ್ರೆ ಫೋನ್ ಪೇ ಹಾಕ. ಅವ್ನು ನಮ್ಮ ತಮ್ಮ ಡೀಸೆಲ್ ಹಾಕ್ಸ್ತಾ ಇದಾನಂತೆ, ಅವನ ಹತ್ರ ಕ್ಯಾಶ್ ಐತೆ. ಅವ್ನು ಬಂದ್ಬಿಟ್ಟಲ್ಲ ಹಂಗ ತಗೊಂಡು ಹಂಗೆ ಕೊಟ್ಬಿಡ್ತಾನೆ. ನನ್ನ ಕಡೆ ಐತಣ್ಣ, ಅದು ಮಟನ್ ತಗೊಂಡಿದ್ದ ರೊಕ್ಕಣ. ಅದು ದುರ್ಗೇಶ ನಿಂಗೆ ರೊಕ್ಕ ಇಲ್ಲಲ್ಲ, ಅವ್ನು ಬಂದಿದ್ದ ಕ್ಯಾಶ್ ಎಷ್ಟು ಕೊಟ್ಬಿಡದ. ನೀನ್ ಮಟನ್ ತಾಡ ಮನೆಗೆ ಕೊಟ್ಟು ಬಂದ್ಬಿಡ. ಆಮೇಲೆ ಕಾರಾಗ ಡಿಕ್ ಯಾಣ ಆ ಕಾರು ಪಬ್ಬು ಸಿಗರೇಟ್ ಹುಡುಗಿರಾಗ ಚಂದ್ರ ಬಾಳ ತಾತ ಒಂದು ಫೋನ್ ಮಾಡಿಲ್ಲ, ಫೋನ್ ಮಾಡೋಂಗೆ ಮಜಾ ಎಲ್ಲೇ ಅಯ್ಯೋ ಹಿಂಗ ಆಗ್ಬಾರ್ದಿತ್ತು. ಇಲ್ವಾ ನೀನ್ ಜಾಸ್ತಿ ತಲೆ ಕೆಡಿಸ್ಬೇಡ. ನೀನು ಸೈಕಿ ಕೈ ಕೊಡ್ತು ನೋಡು. ಹಲೋ ಅಯ್ಯಯ್ಯೋ ಏ ಮಚ್ಚ ಇಲ್ಲಿ ಬಿಡು ಏನ್ ತಲೆ ಕೆಡ್ಸೋಣಕ್ ಹೋಗ್ಬೇಡ. ಪರವಾಗಿಲ್ಲ. ನಾಳೆ ಹೋಗಮ್, ಪಕ್ಕ ಹೋಗಮ್ ನಾಳೆ. ಸರಿ ಆಯ್ತು. ಏ ಟೆನ್ಷನ್ ತನಕ ಆಯ್ತು, ಆರಾಮ. ಸರಿ ಓಕೆ. ದುರ್ಗೇಶ ಹಿಂಗೆ ಆಗ್ಬಾರ್ದಿತ್ತು ದುರ್ಗೇಶ, ಹಿಂಗೆ ಆಗ್ಬಾರ್ದಿತ್ತು. ಏನಾಯ್ತಣ್ಣ ಅದು? ಸೈಕೋ ಹೇಳು. ಸತ್ಯರಿಚಂದ್ರ ನೀನೇ ಹೇಳು. ಸೈಕೋ ನಾನು ಏನು ಅನ್ಕೊಳ್ಳಲ್ಲ, ನೀನೇ ಹೇಳು. ಸತ್ಯರಿಚಂದ್ರ ನನಗಿನ್ನ ನೀನ್ ಚೆನ್ನಾಗಿ ಹೇಳ್ತೀನಿ, ನೀನ್ ಹೇಳು. ಅದೇನಾಯ್ತಂದ್ರೆ ದುರ್ಗೇಶ, ನನ್ನ ಫ್ರೆಂಡ್ ಡೀಸೆಲ್ ಹಾಕ್ಸ್ಕೊಂಡು ಬರ್ತಾ ಇದ್ನಾ, ಪೆಟ್ರೋಲ್ ಬಂಕನ್ನು ಡೀಸೆಲ್ ಬದಲು ಪೆಟ್ರೋಲ್ ಹಾಕ್ಬಿಟ್ಟಾನೆ, ಕಾರ್ ಕೆಟ್ಟು ಹೋಗ್ಬಿಡ್ತಂತೆ. ನೀನ್ ಇದ್ರ ಬಗ್ಗೆ ಏನ್ ತಲೆ ಕೆಡ್ಸ್ಕೊಂಬೇಡ. ನಾಳೆ ಪಕ್ಕ ಹೋಗೋಣ. ನಾಳೆ ಹೋಗಿ ಹಿಂಗೆ ಡಿಚ್ಚಕ್ ಇವತ್ತು ಯಾಕೆ ಮಳೆ ಬರಂಗೈತಿ, ಮನೆಗೆ ಹೋಗು. ಅಣ್ಣ ಅದೇನು ಪರವಾಗಿಲ್ಲ, ನಾನು 2,000 ಕೊಟ್ರೆ ನಾನು ಮನೆಗೆ ಹೋಗ್ತೀನಿ. ಯಾವ ರೊಕ್ಕ ದುರ್ಗೇಶ? ಯಾವ ರೊಕ್ಕ? ಅಣ್ಣ ಇವಾಗ ಫೋನ್ ಪೇ ಮಾಡ್ತಾನ ಅಣ್ಣ. ಇವೆಲ್ಲ ಬಿಡ್ರಣ್ಣ, ರೊಕ್ಕ ಕೊಡ್ರಣ್ಣ, ಮನೆಗೆ ಹೋಗ್ತೀನಿ ನಾನು. ಲೇ ಚಿಕ್ಕ ನಾಟಕ ಮಾಡ್ಕೊಂತೇನೆ. ನೀನ್ ಇಷ್ಟ ತನಕ ಮಾತಾಡಿದ್ದಲ್ಲ ರೆಕಾರ್ಡಿಂಗ್ ಮಾಡ್ಕೊಂಡೇನೆ. ಸಿಗರೇಟ್ ಸೇದದಂತೆ, ಬೀರ್ ಕುಡಿಯೋದಂತೆ, ಹುಡುಗಿರ ಜೊತೆ ಸುತ್ತಾಡೋದಂತೆ, ಇದೇ ಹೇಳ್ಕೊಟ್ರ ನಿಮ್ ಮನೆಗ? ತಮ್ಮ ದುರ್ಗೇಶ ಇವೆಲ್ಲ ಹೋಗಿ ನಿಮ್ ಮನೆಗೆ ಹೇಳಿದ್ರ ಮುಗೀತ್ ನಿನ್ನ ಕತೆ, ಅಷ್ಟೇ ನಿನ್ನ ಕತೆ. ನಿನ್ನಂತ ತಮ್ಮ ಇದ್ರು ಒಂದೇ ಸತ್ರು ಒಂದೇ. ನಿನ್ನ ತಮ್ಮ ಅಂತ ಹೇಳ್ಕೊಂಡ್ರೆ ನೀನ್ ನಾಚೆ ಹಾಕುತ್ತೈತೆ. ನನ್ ಪಾಲಿ ನೀ ಸತ್ತ ಬಿಟ್ಟಲ್ಲ, ತಲೆ ನೀರ್ ಹಾಕತ್ತು, ಎಳೆದ ನೀರಲ್ಲ. ಈ ವಯಸ್ಸಿಗೆ ಚಟಗಳು. ಏ ಸತ್ಯರಿಚಂದ್ರ ಬಾಬಾ, ಹೋ ನಿಮ್ಮಂತ ತಮ್ಮಂದ್ರಿದ್ರ ಎಲ್ಲ ಅಣ್ಣಂದ್ರ ಹಿಂಗೆ. ನಿಮ್ಮಂತ ತಮ್ಮಂದ್ರ ಯಾವ ಸೊಳ ಮಕ್ಳಿಗೆ ಬೇಡಲಿ, ಯಾವ ಸೊಳ ಮಕ್ಳಿಗೆ ಬೇಡ. ರೊಕ್ಕ ಕೊಟ್ಬಿಡ್ರಣ್ಣ, ನಾನು ಮನೆಗೆ ಹೋಗ್ಬೇಕಣ್ಣ ಮಟನ್ ತಗೊಂಡು. ನಿನ್ನ ರೊಕ್ಕ ಅವನಿಗೆ ಪಾಪ ಅವ್ರ ತಮ್ಮ ಸತ್ತೋಗ್ಯಾನ. ನೀನು ಬಂದು ಅವ್ನ ತಮ್ಮನ ನೆನಪು ಮಾಡಿ ಬೇಜಾರು ಮಾಡಿ ಹೋಗಿ ಅವ್ನ ಸತ್ರ ಯಾರ ಮ್ಯಾಗ ಬರೋದು? ನಿನ್ನ ಮ್ಯಾಗ ಬರೋದು. ನಿನ್ನ 2,000 ರೂಪಾಯಿ ರೊಕ್ಕ ನಾನು ಮನೆ ಮಾರಿ ಕೊಡ್ತೀನಿ. ನಾನು ರೊಕ್ಕ ದೊಡ್ಡದ, ಅಣ್ಣ ದೊಡ್ಡ. ನಡಿಲಿ ಬಸ್ಸುಡಿಕೆ, ನನ್ನ ಮಕ್ಕ ತರಿಸಿ ಚಪ್ಲಿ ಬಡಿಸಿ ನೋಡು. ಓಲೆ ಮಗನೇ ನಾನು ಹೇಳಿದ್ ಕೇಳ್ಕಣ, ಅವ್ರು 2,000 ರೂಪಾಯಿ ಕಸ್ಕೊಂಡ್ಬಿಟ್ರಣ, ನಾನು ಮಟನ್ ಹೆಂಗ್ ತಗೊಂಡ್ ಹೋಗ್ಬೇಕಣ್ಣ. ನಾನು ಹೇಳಿದ್ನ ತಮ್ಮ ಹೋಗ್ಬೇಡ ಅಂತೇಳಿ ಪರಿಚಯ ಅದಾರ ಅಂತೇಳಿ ಹೋದೆ. ಹಾಕಿದ್ರ ಟೋಪ್ ಬೇಸಾಗಿ ಹಾಕಿದ್ರು ನೋಡು. ಎಲ್ಲೇ ಕೊಪ್ಪಳದಾಗ ಟೀ ಕುಡಿಸ್ನಂದ್ರಲ್ಲ, ಹೂಣ ಹುಬ್ಳ್ಯಾಗ ಟಿಫನ್ ಮಾಡಿಸ್ನಂದಿರ್ತಾರ. ಹೂಣ ಹೈದರಾಬಾದಾಗ ಬಿರಿಯಾನಿ, ಬೆಂಗಳೂರು ಕಾರು ಫುಲ್ ಗಿಚ್ಚಿಗೆ ಅಂದಿರ್ತಾರಲ್ಲ. ಹೂಣ ನಿಮಗೆ ಹೆಂಗ್ ಗೊತ್ತಾಯ್ತಣ್ಣ? ಹಂಗಂದ್ರೆ ನಿಮಗೆ ಕೂಡ ತಮ್ಮ ಅವ್ರ ಜೀವನನೇ ಇದು. ದಿನ ಒಬ್ಬೊಬ್ರಿಗೆ ಟೋಪಿ ಹಾಕೋದು, ನನ್ನ ಜೀವನನೇ ಸರ್ವನಾಶ ಮಾಡಿಬಿಟ್ಟಾರ. ಬಿಡೋದಲ್ಲ, 1 ರೂಪಾಯಿ ಕೂಡ ವಸೂಲಿ ಮಾಡ್ತೀನಿ. ನೀನು ಯಾವಾಗನ ಕರೆಯೋಣ, ಬಂದೇ ಬರ್ತಾಣ. ಮಕ್ಕಳ ಕಡೆ ಎಲ್ಲ ರೊಕ್ಕ ಕಸ್ಕೊಳ ಮಟ್ಟ ಬಿಡಲ್ಲಣ್ಣ. ನಂದು ನಿಂದು ಎಲ್ಲ ರೊಕ್ಕ ಕಸ್ಕೊಳಣ.